ಯಾರೂ ಇಲ್ಲ. ಆಯಿಂಟ್ಮೆಂಟ್ ಇದೆಯಾ ನೋಡ್ತೀನಿ. ಆಯಿಂಟ್ಮೆಂಟ್ ಸಿಕ್ತು. ಬೇಗ ಹೋಗಿ ಅಮ್ಮ ಕೊಟ್ಬಿಡ್ಬೇಕು. ಅಯ್ಯಯ್ಯೋ, ಅಮ್ಮ ಬಾಗಿಲ ಮುಚ್ಚಿಬಿಟ್ಟಿದ್ದಾರಲ್ಲಪ್ಪ. ಏನ್ ಮಾಡೋದೀಗ? ಹಾ, ಐಡಿಯಾ. ನಂಗೆ ಬಾಗಿಲ ಒಳಗೆ ಹೋಗೋ ಮ್ಯಾಜಿಕ್ ಬರುತ್ತಲ್ಲ. ಅಮ್ಮ ತಗೊಳ್ಳಮ್ಮ, ಆಯಿಂಟ್ಮೆಂಟ್ ಹಚ್ಕೋ. ಅಯ್ಯೋ, ನಿನ್ ಕಾಲ್ ನೋವು. ಯಾಕಮ್ಮ ಓಡಾಡ್ತೀಯಾ? ತಗೋ ಆಯಿಂಟ್ಮೆಂಟ್ ಹಚ್ಕೋ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ. ಜೋ 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 ಜೋ. ಅಂಜಲಿ, ಅಪ್ಪ ಸ್ವೀಟ್ ತಂದಿದ್ದಾರೆ ಕಣೆ. ಕಳ್ಳಿ, ಸ್ವೀಟ್ ಅಂದ ತಕ್ಷಣ ನಿದ್ದೆಲ್ಲ ಹೊರಟೋಗ್ಬಿಡ್ತಲ್ಲ ನಿನಗೆ. ನಾಟಕ ಮಾಡ್ತೀಯ ನೀನು ನಿದ್ದೆ ಬಂದವ್ರ ಥರ. ಅಮ್ಮನಿಗೆ ಸ್ವೀಟ್ ಹೇಳ್ತೀಯಾ? ಕಳ್ಳಿ, ಮೋಸ ಮಾಡ್ತೀಯ ನನಗೆ. ನೋಡು, ನೀನೇನೇ ನಾಟಕ ಮಾಡಿದ್ರು ಈ ಅಮ್ಮನಿಗೆ ಗೊತ್ತಾಗುತ್ತೆ. ನೀ ನಾಟಕ ಮಾಡ್ದೀಗ ನಿಜವಾಗ್ಲೂ ಮಲಗಬೇಕು, ಸರಿನಾ? ಅಮ್ಮ, ನಾನು ಮಲ್ಲಿಗೆ ತಕ್ಷಣ ನೀನು ಎದ್ದು ಹೊರಟೋಗ್ತೀಯ. ಅಮ್ಮ, ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಅಮ್ಮ. ನಂಗೆ ಭಯ ಆಗುತ್ತೆ. ಏನು ಮಾಡೋದು, ಅಡುಗೆ ಮನೆ ಕೆಲಸ ಇರತ್ತಲ್ಲ, ಅದನ್ನೆಲ್ಲ ಮುಗಿಸ್ಬೇಕಲ್ವ ನಾನು. ಅದಕ್ಕೆ ಇವತ್ತೆಲ್ಲೂ ಹೋಗ್ಬೇಡ ಅಮ್ಮ, ಪ್ಲೀಸ್. ನಾನು ಎಲ್ಲೋ ಬಿಟ್ಟು ಹೋಗ್ಬೇಡ. ಸರಿ, ನಿನ್ನ ಬಿಟ್ಟು ನಾನೆಲ್ಲೂ ಹೋಗಲ್ಲ. ಧೈರ್ಯವಾಗಿ ಮಲ್ಕೊ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ. ಜೋ 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 ಜೋ. ಜೊತೆಯಲ್ಲೇ ಈ ಮನೆಯಲ್ಲಿ ನನಗಿದ್ದ ಗೌರವ ಪ್ರೀತಿ ಕೂಡ ಹೊರಟೋಯ್ತು. ಎಲ್ಲರೂ ನನ್ನ ಕಾಲ್ ಕಸದ ಹಾಕಿ ನೋಡಕ್ ಶುರು ಮಾಡಿದ್ರು. ನನ್ನನ್ನ ತುಚ್ಛವಾಗಿ ನೋಡಕ್ ಶುರು ಮಾಡಿಬಿಟ್ರು. ನೀನು ಈ ಮನೆಗೆ ಬರೋದಕ್ಕಿಂತ ಮುಂಚೆ ನನ್ನ ಪರಿಸ್ಥಿತಿ ಹೀಗಿರಲಿಲ್ಲ.
ನೀನು ನನ್ನ ಬಿಟ್ಟು ಹೊಟ್ಟೋದೆ. ನಿನ್ನ ಜೊತೆಯಲ್ಲೇ ಈ ಮನೇಲಿ ನನಗಿದ್ದ ಗೌರವ ಪ್ರೀತಿ ಕೂಡ ಹೊಟ್ಟೋಯ್ತು. ಎಲ್ಲರೂ ನನ್ನ ಕಾಲು ಕಸದ ಹಾಕಿ ನೋಡೋಕೆ ಶುರು ಮಾಡಿದ್ರು. ನನ್ನನ್ನು ತುಚ್ಛವಾಗಿ ನೋಡೋಕೆ ಶುರು ಮಾಡಿಬಿಟ್ರು. ನೀನು ಈ ಮನೆಗೆ ಬರೋದಕ್ಕಿಂತ ಮುಂಚೆ ನನ್ನ ಪರಿಸ್ಥಿತಿ ಹೀಗಿರಲಿಲ್ಲ. ಈ ಮನೇಲಿ ಎಲ್ಲರೂ ನನ್ನ ಮಹಾರಾಣಿ ಹಾಗೆ ನೋಡ್ತಾ ಇದ್ರು. ಎಲ್ಲರೂ ಕಣ್ಮಣಿ ಆಗಿದ್ದೆ ನಾನು. ಎಲ್ಲರೂ ನನ್ನ ತುಂಬ ಪ್ರೀತಿಯಿಂದ ನೋಡ್ಕೊತಾ ಇದ್ರು. ಎಲ್ಲಿ ನನ್ನ ಕಾಲೆತ್ತಿಟ್ಟರೆ ಸೋಲ್ ಹೋಗ್ತೀನೋ ಅನ್ನೋ ಹಾಗೆ ನೋಡ್ಕೊತಾ ಇದ್ರು. ಈ ಮನೆಗೆ ಸೊಸೆಯಾಗಿ ಬಂದದ ಮೊದಲನೇ ದಿನ ಇನ್ನೂ ನೆನಪಿದೆ. ಎಲ್ಲರೂ ನನ್ನ ಪ್ರೀತಿಯಿಂದ ಅಕ್ಕರೆಯಿಂದ ನೋಡ್ಕೊತಿದ್ರು. ಯಶೋದ, ನೀನು ಈ ಮನೆ ಭಾಗ್ಯಲಕ್ಷ್ಮಿ ಕಣ್ಮ. ಸೇರ್ನ ಹೊತ್ತು ಈ ಮನೆಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತ ಬಲಗಾಲಿಟ್ಟು ಒಳಗಡೆ ಬಾ. ನೋ ಹಾಗೆಲ್ಲ ಪುಕ್ಸಟ್ಟೆ ಒಳಗಡೆ ಬರೋ ಹಾಗಿಲ್ಲ. ಟೋಲ್ ಫೀಸ್ ಕಟ್ಟೆ ಈ ಸಂಸಾರ ರಥ ಒಳಗಡೆ ಬರಬೇಕು. ಟೋಲ್ ಫೀಸಾ? ಹಾಗಂದ್ರೆ ಏನು? ಅಂದರೆ ನಿನ್ನ ಹೆಂಡತಿ ಮನೆ ಒಳಗೆ ಬರಬೇಕು ಅಂದರೆ ನಮಗೆಲ್ಲ ಗಿಫ್ಟ್ ಕೊಡಬೇಕು. ಏಯ್, ಮನೆಯವ್ರಿಗೆಲ್ಲ ಏನೇ ಗಿಫ್ಟು? ಅಣ್ಣ, ಗಿಫ್ಟ್ ಏನು ಅಂತ ಕೇಳೋಕ್ಕಾಗತ್ತಾ? ಸರಿಯಾಗಿ ಹೇಳ್ದೆ ಅಕ್ಕ. ಮಿನಿಮಮ್ 5,000 ಕೊಡಲೇಬೇಕು. 5,000ನಾ? ಅದೆಲ್ಲ ಆಗಲ್ಲ. ಏಯ್, ನೀನು ಗಂಡು ಹುಡುಗ, ನೀನ್ಯಾಕೋ ಇದ್ರಲ್ಲಿ ತಲೆ ಹಾಕ್ತೀಯಾ? ಇದು ಹೆಣ್ಮಕ್ಳ ಶಾಸ್ತ್ರ. ನೀನು ಹೇಳೋದೇನೋ ನಾನು ಸೀರೆ ಉಟ್ಕೊಂಬರ್ಬೇಕು ಅಂತನಾ? ಹಾಗಾದರೆ 1 to double 10,000 ರೂಪಾಯಿ ಕೊಡಬೇಕಾಗುತ್ತೆ. ಅಣ್ಣ, ಇವತ್ತು ಶಶಾಂಕ್ ಕೂಡ ನಮ್ಮ ಕಡೆನೆ. ನೀನು ಅವನ ಹತ್ರ ಏನೂ ಕೇಳೋ ಹಾಗಿಲ್ಲ. ಈಗ ಹೇಳು, ದುಡ್ಡು ಕೊಡ್ತೀಯಾ ಇಲ್ಲ ನಿನ್ನ ಹೆಂಡ್ತಿನ ಬಾಗ್ಲಲ್ಲೇ ನಿಲ್ಲಿಸ್ಕೊಂಡಿರ್ತೀಯ? ಅಷ್ಟೊಂದು ದುಡ್ಡಂತೂ ಇಲ್ಲ, ಇಲ್ಲೇ ನಿಲ್ತೀವಿ ಬಿಡಿ. ಏ ರಾಗಿಣಿ, ಏನೇ ನಿಂದು ಹುಡುಗಾಟ? ಪಾಪ ಮದುಮಕ್ಕಳು ಎಷ್ಟು ಹೊತ್ತು ಅಂತ ಬಾಗ್ಲಲ್ಲಿ ನಿಂತ್ಕೊಂತಾರೆ. ಹಾಗಂತ ಶಾಸ್ತ್ರ ಮಾಡದೆ ಒಳಗಡೆ ಕರಿಯಕ್ಕಾಗತ್ತಾ? ನೋಡಮ್ಮ, ಮುದ್ದಾದ ಹೆಂಡತಿ ಸಿಕ್ಕರು ಅಣ್ಣ 5,000 ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದ. ಮದುವೆ ಮುಗ್ದೋಯ್ತಲ್ಲ, ಈಗ ಅಣ್ಣ ಅಮ್ಮನವ್ರ ಗಂಡ, ಅದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಕಾಣುತ್ತೆ. ಓ, ಹಾಗ ಸಮಾಚಾರ. ಸರಿ, ಅದಕ್ಕೆ ನೀವೇ ಹೇಳಿ, ಅಣ್ಣ ನಮಗೆ ಎಷ್ಟು ದುಡ್ಡು ಕೊಡಬೇಕು ಅಂತ. ನನ್ನ ನಾದ್ನಿ ಮೈದಾ ಎಷ್ಟು ಕೇಳ್ತಾರೋ ಅಷ್ಟು ಕೊಡಬೇಕು. ಅಲ್ಲಿ ತನಕ ನಾನು ಹೊಸಲು ದಾಟಿ ಬರೋದಿಲ್ಲ. ವಾವ್, ಅತ್ತಿಗೆನು ನಮ್ಮ ಕಡೆ ಬಂದ್ಬಿಟ್ರು. ಶಶಾಂಕ್, ಕೊಡೋ ಕೈನ. ನೋಡ್ದೆ ಅಣ್ಣ, ಅದಕ್ಕೆ ಎಷ್ಟು ಒಳ್ಳೆಯವರು. ನಾವಿನ್ ಯಾವತ್ತೂ ಅವ್ರನ್ನ ಬಿಟ್ಕೊಡಲ್ಲ. ಅದಕ್ಕೆ ಇನ್ಮೇಲೆ ನಾವೆಲ್ಲ ನಿಮ್ಮ ಪಾರ್ಟಿನೇ. ಎಲ್ಲ ಸೇರಿ ಕೆಡ್ಡ ತೋಡಿ ನನ್ನ ಕೆಡು ಬಿಟ್ರಲ್ಲ, ನಂದೇನಿದೆ? ಅಮ್ಮನವ್ರು ಆರ್ಡ್ರ್ ಆಯ್ತಲ್ಲ, ನಿಮ್ಮ ಶಾಸ್ತ್ರ ಏನಿದೆ ಮುಂದುವರಿಸಿ. ಹಾಗೆ ಬಾ ದಾರಿಗೆ. ಶಶಿ ಆಂಟಿ ತಗೊಂಬನ್ನಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಎಷ್ಟು ಚೆನ್ನಾಗಿ ಕಾಣ್ತೀಯ, ನಮ್ಮ ಅಮ್ಮನ ತರನೇ ಕಾಣ್ತೀಯ. ಅಮ್ಮ ನೀನು ದಿನ ಹೀಗೆ ನಗ್ನಗ್ತಾನೆ ಇರಬೇಕು. ಆ ದಿನ ನನಗಿನ್ನೂ ನೆನಪಿದೆ. ಡಾಕ್ಟರ್ ನನ್ನ ಪರೀಕ್ಷೆ ಮಾಡಿ ನಾನು ತಾಯಿ ಆಗ್ತೀನಿ ಅಂತ ಹೇಳಿದ್ರು. ಅಪ್ಪನಿಗೆ ತುಂಬಾ ಆಸೆ ಇತ್ತು. ಅದಕ್ಕೆ ತುಂಬ ಥ್ಯಾಂಕ್ಸ್. ನಮ್ಮಪ್ಪ ನಿಮ್ಮ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟು ಬರ್ತಾರೆ ಅಂತ ಕೇಳಿದ್ರೇ ಒಂಥರ ರೋಮಾಂಚನ ಆಗುತ್ತೆ. ಯಶೋದ, ಇವತ್ತಿಂದ ಈ ಮನೆಯಲ್ಲಿ ನೀನು ಯಾವ ಕೆಲಸನೂ ಮಾಡಬಾರ್ದು. ರಾಣಿ ಹಾಗೆ ಕೂತ್ಕೊಂಡು ಆರಾಮಾಗಿರಬೇಕು. ನೀನು ಏನಾದರೂ ಕುಡಿಬೇಕು ತಿನ್ನಬೇಕು ಅಂದರೆ ನಾನು ಕೇಳು, ಸಂಕೋಚ ಪಟ್ಕೋಬೇಡ. ನಾನು ಮಾಡಿಕೊಡ್ತೀನಿ. ನಿನ್ನ ಆರೋಗ್ಯ ನೋಡ್ಕೊಮ್ಮ. ಹಾಂ. ಅಯ್ಯಯ್ಯೋ, ಈಗ ತಾನೇ ಅಮ್ಮ ನಗ್ತಿದ್ರು, ಮತ್ತ್ಯಾಕಮ್ಮ ಅಳ್ತಿದ್ದಾರೆ? ಅಮ್ಮ ಯಾಕಮ್ಮ ಅಳ್ತಿದ್ಯಾ? ನೀನು ಬರ್ತೀಯ ಅನ್ನೋ ಸಂಪರ್ಕದಲ್ಲಿ ನನ್ನ ಮೈ ಮರ್ತು ಹೋಗಿದ್ದೆ. ಆದರೆ ನೀನು ಬಂದು ಹೋದ್ಮೇಲೆ ನನ್ನ ಜೀವನ ಚಿತ್ರ ಆಗೋಯ್ತು. ಆ ದೇವರು ನನ್ನ ಮಡಲನ್ನ ತುಂಬಿಸೋದಕ್ಕೆ 2 ಅವಕಾಶ ಕೊಟ್ಟರು. ಆದರೆ ನಿನ್ನನ್ನು ನನ್ನ ಮಡಲಲ್ಲೇ ಉಳಿಸ್ಕೊಳ್ಳೋ ಭಾಗ್ಯ ನನಗಿರಲಿಲ್ಲ. ಆ ವಿಧಿ ನಿನ್ನನ್ನು ನನ್ನಿಂದ ದೂರ ಮಾಡಿಬಿಡ್ತು. ತಾಯಿತನದ ಹಪ್ಪಳ ಇನ್ನೇನು ನನಗೆ ಈಡೇರುತ್ತೆ ಅನ್ನೋ ಹೊತ್ತಿಗೆ ನೀನು ನನ್ನಿಂದ ದೂರ ಆಗ್ಬಿಟ್ಟೆ. ಯಾಕೆ ಹೀಗೆ ಮಾಡಿದೆ? ಯಾಕೆ ನಾನು ನಿನಗಿಷ್ಟ ಆಗಲಿಲ್ವಾ? ಯಾವ ಜನ್ಮದಲ್ಲಿ ನಾನು ಯಾವ ಮಗುನ ಸಾಯಿಸ್ತೆ ಅಂತ ನನಗಿಂತ ಶಿಕ್ಷೆ ಕೊಟ್ಟೆ ದೇವ್ರೆ, ನನಗಿಂತ ಶಿಕ್ಷೆ ಕೊಟ್ಟೆ. ನಿನ್ನನ್ನು 2ನೇ ಸಲ ಬಿಟ್ಟು ಹೋದ್ಮೇಲೂ ನೀನು ಮತ್ತೆ ಬಂದೇ ಬರ್ತೀಯ ಅನ್ನೋ ನಂಬಿಕೆ ನನಗಿತ್ತು. ಆದರೆ ಆ ರಾಗಿಣಿ ಆಡಿದ ಮಾತುಗಳು ಕೇಳಿದ್ಮೇಲೆ ನನಗೂ ನಿನ್ನ ಜೊತೆನೇ ಈ ಪ್ರಪಂಚನ ಬಿಟ್ಟು ಬಂದ್ಬಿಡ್ಬೇಕು ಅಂತ ಅನ್ನಿಸ್ತು.
ಆ ಮಾತುಗಳನ್ನ ನನ್ನ ಜೀವ ಇರೋವರೆಗೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಸತ್ತೋಗಿರೋ ಸೂತ್ಕ ನನಗೆ. ನಮ್ಮಪ್ಪ ನಿನ್ನ ಹೊಟ್ಟೆಯಲ್ಲಿ ಹುಡ್ತಾರೆ ಅಂತ ನಾನು ಎಷ್ಟೊಂದು ಕನಸು ಕಟ್ಟಿದ್ದೆ. ನಮ್ಮಪ್ಪನೇ ವಾಪಸ್ ಬರಲಿಲ್ಲ ಅಂದಮೇಲೆ ನೀನಿದ್ದು ಏನು ಪ್ರಯೋಜನ? ಆ ಮಗು ಜೊತೆ ನೀನು ಸತ್ತೋಗ್ಬೇಕಾಗಿತ್ತು. ಈ ಭೂಮಿಗೆ ಭಾರ ಅನ್ನದ ದಂಡ ಇನ್ನು ಯಾಕೆ ಬದುಕಿದ್ಯಾ? ನೀನು ನಿಮ್ಮ ಅಕ್ಕನು ಈ ತಾಯಿ ಮಣ್ಣಲ್ಲೇ ಉಳಿದಿದ್ದರೆ ಇವತ್ತು ನನಗೆ ಎಷ್ಟೊಂದು ನೋವು ಇರ್ತದೆ. ಆದರೆ ನೀವಿಬ್ರು ನನ್ನ ಬಿಟ್ಟು ಹೊಟ್ಟೋಗ್ಬಿಟ್ಟು ಅಮ್ಮ, ನೀವು ನಿಮ್ಮ ಮಕ್ಕಳು ಮಲಗಿದ್ದಾಗ ನಮ್ಮ ಅಮ್ಮನ ತರ ಬಿಟ್ಟು ಬಂದ್ಬಿಟ್ರಾ? ಪುಟ್ಟ ಮಕ್ಕಳು ನಡ್ಕೊಂಡು ಎಲ್ಲಿಗೆ ಹೋಗಕ್ ಸಾಧ್ಯ? ನೀವೇ ಬಿಟ್ಟು ಬಂದಿದ್ದೀರಾ. ನನ್ನ ಅಮ್ಮನೂ ಇದೇ ತರ ಗೊಂಬೆ ಇಟ್ಕೊಂಡು ಹೊರಟಿರೋಳು ಏನೋ. ಹೋಗ್ಲಿ ಬಿಡಮ್ಮ, ಅವ್ರು ಯಾವ ತರ ಸಿಕ್ಕೇ ಸಿಗ್ತಾರೆ.